ಒಂದ್ ಕುಕ್ಕರ್ ನ ಬಿಸಿ ಮಾಡಿ ಸನ್ಫ್ಲವರ್ ಎಣ್ಣೆ, ಸಾಸಿವೆ ಎಣ್ಣೆ, ಹಸಿರು ಏಲಕ್ಕಿ, ಚಕ್ಕೆ, ಪಲಾವ್ ಎಲೆ, ಕಸೂರಿ ಮೇಥಿ, ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಂಡ್ ಬಂದ್ರು. ಅರ್ಧ ಚಮಚ ಉಪ್ಪು ಹಾಕಿದ್ರ ಚೆನ್ನಾಗ್ ಫ್ರೈ ಮಾಡಿದ್ರಕ್ಕ ಮೆಂತ್ಯ ಸೊಪ್ಪು ಹಾಕೊಂಡು ಫ್ರೈ ಮಾಡಿದ್ರು. ಅದಕ್ಕೆ ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ಪೇಸ್ಟ್ ಹಾಕೊಂಡ್ರಕ್ಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಶಿನದ ಪುಡಿ ಹಾಕಿ ಫ್ರೈ ಮಾಡ್ಕೊಂಡ್ ಬಂದ್ರು. ಅರ್ಧ ಕೆಜಿ ಮಟನ್ ಹಾಕಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡ್ ಬಂದ್ರ ಅಚ್ಕಾರದ ಪುಡಿ ಹಾಕಿದ್ರು, ಮಟನ್ ಮಸಾಲೆ ಪುಡಿ ಹಾಕಿದ್ರು, ಫ್ರೈ ಮಾಡಿದ್ರಕ್ಕೋ. ಆಮೇಲೆ 2 ಲೋಟ ನೀರ್ ಬೆರೆಸಿ ಅರ್ಧ ನಿಂಬೆ ಹಣ್ಣಿನ ರಸ ಹಾಕಿ ಸ್ವಲ್ಪ ಕೊತ್ತಂಬರಿ ಉದುರ್ಸಿದ್ರು. ತುಪ್ಪನೂ ಹಾಕೊಳ್ಳಿ ಅಂತ ಹೇಳಿದ್ರಕ್ಕೋ. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು 5 ವಿಸಿಲ್ ಬರೋವರೆಗೂ ಚೆನ್ನಾಗಿ ಬೇಯಿಸಿದ್ರು. ಮುಚ್ಚಳ ತೆಗೆದು 2 ರಿಂದ 3 ನಿಮಿಷ ಗ್ರೇವಿ ಎಲ್ಲ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಬೇಯಿಸಿದ್ರಕ್ಕೋ. ದೊಡ್ಡೂರಿನಲ್ಲೇ ಚೆನ್ನಾಗಿ ಕುದಿ ಬಂದು ಗ್ರೇವಿ ಎಲ್ಲ ಗಟ್ಟಿ ಆಗ್ತಿದ್ದಂಗೆನೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರ್ಸಿದ್ರೆ ಪಂಜಾಬಿ ಡಾಬಾ ಸ್ಟೈಲ್ ಮಟನ್ ಸಾಗು ಅಲ್ಲ ರೆಡಿ ಕಣಕ್ಕೋ.